ಏನ್ ಆಟ ಆಡ್ತಾ ಇದ್ದೀರಾ? 8 ತಿಂಗಳಿಂದ ನಾನು ನೋಡ್ತಾ ಇದೀನಿ, ಯಾರು 1 ರೂಪಾಯಿ ಕಟ್ಟಿಲ್ಲ. ಅದೆಲ್ಲ ಕತೆ ಬೇಡ ರೀ, ಮೊದ್ಲು ಸೆಟಲ್ಮೆಂಟ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡು ನನಗೇನು ಹೇಳ್ಬೇಡಿ. ಈ ಸೂಪರ್ಗಳು ಎಲ್ಲ ಹಾಳಾಗೋಗ್ಬಿಟ್ರು, ಒಳ್ಳೆ ಟೆನ್ಷನ್ ಆಗ್ಬಿಟ್ಟು. ಏನ್ರಯ್ಯ ಸ್ವಲ್ಪನೂ ಕರುಣೆ ಇಲ್ಲ, ಹೆಂಗ್ ಹೇಳ್ಬಿಟ್ಟು ಹೊಡೋದ್ರು? ನನ್ನ ಮಕ್ಳ ಅಲ್ಲಿ ಕಸ ಎತ್ತಿ ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದ್ದೀರಾ? ಇನ್ನೇನು ಮಾಡಕ್ಕಾಗಲ್ಲಪ್ಪ, ಕಂತ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ಬೇಕು. ನನ್ನ ಮಕ್ಳ ಅಲ್ಲಿ ಆಫೀಸರ್ ಎತ್ತಾವನೆ, ಕಸ ಹೊಡಿರು ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದ್ದೀರಾ? ಕಸನ ನಮ್ಮನ್ ಯಾರು ಅನ್ಕೊಂಡಿದ್ಯಾ? ಏನ್ ದೊಡ್ಡ ಆಫೀಸರ್ಗಳು ನನ್ನ ಮಕ್ಳು. ಗಾಡಿ ಕಳ್ಕೊಂಡಿರೋ ಟೆನ್ಷನ್ ಅಲ್ಲಿ ನಾವಿದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ನಾನು ಗುಡಿಸೋರು ಅನ್ಕೊಂಡ್ರೆ ಇವ್ರು ಬೇರೆಯವ್ರವರಲ್ಲ. ನಮಸ್ಕಾರ ಸರ್. ಅಲ್ಲೂ ಜಪ್ ಬಿಡಲ್ಲ, ಸ್ನಾನ ಮಾಡಕ್ ಬಿಡಲ್ಲ, ಡಬ್ಬಾ ಕೆಲಸನ ಬಡಿ ಹಾಕ್ಬಿಡ್ದ. ಅಯ್ಯೋ ಒಳಗಡೆ ಮಡಗ್ರು ಈಗಲೇ ನನ್ನ ಮೇಲೆ ಆರ್ತಿ ಸಭೆ. ನನ್ನ ಮಕ್ಕಳ ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಹಾಳಾಗೋದೆ, ಅಷ್ಟು ಅರ್ಥ ಆಗಲ್ವೇನ್ರೋ ನಿಮ್ಗೆ? ಅಯ್ಯ ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವೇನಾದ್ರೂ ಸಿಎಂಗೆ ಕ್ಯಾಚ್ ಹಾಕ್ಬಿಟ್ಟು ಕೌನ್ಸಿಲರ್ MLA ಸ್ಕೀಮ್ ಹಾಕ್ತಿದ್ರಾ? ನೀನೇನಯ್ಯ ಈ ಏರಿಯಾ ಇನ್ಚಾರ್ಜು? ಹೌದು ತಂದೆ. ಏನಯ್ಯ ಇದು ಸ್ಟೇಜ್ ಮುಂದೆ ಕಸ ಹಂಗೆ ಬಿದ್ದೈತೆ? ಸರ್ ರಾತ್ರಿ 1 ಗಂಟೆವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತೇವೆ ಸರ್. ಹಂಗಾರೆ ನಾನು ಈ ಕಸ ತಂದು ಹಾಕುತ್ತಾ? ನೀವಲ್ಲ ಸರ್, ನಿಮ್ಮ ಅಪೋಸಿಷನ್ ಲಂಬು ವೆಂಕಟೇಶ್ ಅವನಲ್ಲ, ನಿಮ್ ವ್ಯಾಲಿ ಡೌನ್ ಮಾಡಿ ಅವ್ನು ರೈಸ್ ಆಗ್ಬೇಕು ಅಂತ ಸ್ಕೆಚ್ ಹಾಕ್ಬಿಡೋಣ ಸರ್. ನನ್ನ ಮಕ್ಕಳ ನಿಮ್ಗೆ ಅಷ್ಟು ಗೊತ್ತಾಗಿಲ್ವೇನಲ್ಲ, ಅವ್ನ ಕೈಯ ಕಾಲ ತೆಯ್ಯಕ್ಕಾಗ್ತಿಲ್ವಾ? ನೋಡಯ್ಯ ಅವೆಲ್ಲ ನಂಗೆ ಗೊತ್ತಿಲ್ಲ, ಇನ್ನು 10 ನಿಮಿಷದಲ್ಲಿ ಎಲ್ಲ ಕ್ಲೀನ್ ಆಗ್ಬೇಕು. ಸರ್ ನಾನು 1 ಅವರ್ ಟೈಮ್ ಕೊಡಿ ಸರ್, ನಾನು ಹೋಗಿ ಜನನ ಮಂಕ್ರಿನ ಓದ್ತಾಕೊಂಡ್ಬಿಡ್ತೀನಿ ಸರ್. ಅದಕ್ಕೆಲ್ಲ ಟೈಮ್ ಇಲ್ಲ ಕಡೆಯ, ಹೋಗಯ್ಯ ನೀನೇ ಎತ್ತಾಕು. ನಾನು ಏನ್ ಮಾತಾಡ್ತೀಯ ಭಗವಂತ, ನಾನು ಸೂಪರ್ವೈಸರು. ಎಲ್ಲ ಐಟಮ್ ಎತ್ತಾಕೊಂಬರ. ಆಯ್ತಣ್ಣ. ಹಲೋ, ಸಿಎಂ ಸಾಹೇಬ್ ಹೊರಟಾಯ್ತಾ? ಏನಯ್ಯ ಸರ್, ಸಿಎಂ ಪದಿ ತಕ್ಷಣ ನನ್ ಬಗ್ಗೆ ಬಿಲ್ಟಪ್ ಕೊಟ್ಟು ನಂಗೆ ಪ್ರಮೋಷನ್ ಕೊಟ್ಬಿಡಿ ಸರ್. ನಾನೇನ್ ಟೆನ್ಷನ್ ಆಗಿದ್ದೀನಿ, ಏನೇ ನಿನ್ ಕತೆ? ಬಂದ್ರೇನೋ ಕೊಡ್ರೋ, ಹೋಗಯ್ಯ ಶುರು ಮಾಡ್ಕೊ ಹೋಗಯ್ಯ. ನಾನು ಸ್ಟೋರಿ ಎತ್ತಾಕೊಡ್ರು. ದೌರ್ಜನ್ಯ ಇಂಡಿಯನ್ ಕೊಡು, 506 ಪ್ರಕಾರ ಕೇಸ್ ಹಾಕ್ಬಿಡ್ತೀನಿ. ಕಾರ್ಪೊರೇಷನ್ ಸೂಪರ್ವೈಸರ್ಗೆ ನಾಯಿ ತರ ಆಟ ಆಡ್ತೀರಾ? ಸಿಎಂ ಮುಂದೆನೆ ಒಂದು ಸ್ಟ್ರೈಕ್ ಆಗಿದಾಗೋಗ್ಬಿಡ್ಲಿ, ಚಿಂದಿ ಮಾಡ್ಸಾಕ್ಬಿಡ್ತೀನಿ. ಎತ್ತಾಕೋ ಕಸನ. ಇವ್ರು ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಆಫ್ ಮಾಡ್ರಾಗ ಪ್ರೋಗ್ರಾಮ್ ಇದೆ, ಯಾಕೆ ನಾಯಿ ಬಾಡು ದುಷ್ಟು ಕಂಡ್ರೆ ದೂರ ಇರ್ಬೇಕು. ನಿಮ್ ಮಚ್ಚಿಡಿಯೋ ಕೈಗೆ ಕುಷ್ಠರೋಗ ಬಂದು ಅಣ್ಣ ಮುಂದೆ ಭಿಕ್ಷೆ ಹೌದಾ? ಅಲ್ಲಿ ನೋಡಿ ಸರ್, ನಿನ್ನೆ ಕೇಸನ್ನ ಕರೆಸಿ ರಾಜಿ ಮಾಡಿ ಇವತ್ತು ಸಿಎಂ ಪ್ರೋಗ್ರಾಮ್ ಇದೆ, ಸ್ಟ್ರೈಕು ಪ್ರೊಡ್ಯೂಸನ್ ಬೇಡ ಅಂತ ಮತ್ತೆ ಬರ್ತಾ ಇದ್ದಾರೆ. ಕಚ್ಚಡ ನನ್ನ ಮಕ್ಕಳು ನನ್ನ ಕೆಲಸದ ಬುಡಕ್ಕೆ ತರ್ತಾರೆ ಸಂಸ್ಕಾರ. ಎಲ್ರನ್ನು ಎತ್ತಾಕೊಂಡು ಹೋಗೋಣ, ನಮ್ಮನ್ನೆಲ್ಲ ಕರೆಯೋ. ನಮಸ್ಕಾರ ಸರ್. ಏನಯ್ಯ ಜನಗಳು ಗುಂಪು ಕಟ್ಕೊಂಡು ರಸ್ತೆಗೆ ಇಳಿದು ಬಿಟ್ರೆ ನೀನ್ ದೊಡ್ಡ ಲೀಡರಾ? ಸಾರ್ ನನ್ನ ಮಕ್ಕಳು ಬಲವಂತವಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಕೈಲಿ ಕೆಲಸ ಮಾಡಿಸ್ತಾರ ಸರ್. ಬಲವಂತ ಮಾಡ್ತಾರೆ ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಾ? ಸಾರ್ ಮಾಡಲ್ಲ ಅಂತ ಇದಕ್ಕೆ ಲಾಂಗ್ ತೋರಿಸ್ಬಿಟ್ರು ಸರ್. ಲಾಂಗ್ ತೋರಿಸಿದ್ರೆ ಅವ್ರೇನ್ ದೊಡ್ಡ ರೌಡಿಗಳ? ಸಾರ್ ನೀವು ನಮ್ಮ ಹತ್ರ ಮಾತಾಡ್ತಿರಲ್ಲ, ನಿಮ್ಮ ತಾಕತ್ತಿದ್ರೆ ಆ ತಾಕತ್ ಅವ್ರ ಹತ್ರ ತೋರಿಸಿ. ಏನ್ ನೋಡ್ತಾ ಇದ್ದೀರಾ? ಎತ್ತಾಕೊಂಡ್ರು. ಬರ ಕೂತ. ನೋಡಿಲಿ ಸಣ್ಣ ಗಂಧದಂಗ ಅರಿಬೇಕು. ಬಂದೆ ಸರ್. ಸರ್ ಎಲ್ಲ ರೆಡಿ ಆಯ್ತಾ ನೋಡು, ಬೇಗ ರೆಡಿ ಮಾಡು. ಸಿಎಂ ಬರೋದ್ರೊಳಗೆ ನಾನು ಹೋಗಿ ಮತ್ತೆ ಬರ್ಬೇಕು. ಆಯ್ತು ಸರ್. ದೋಸಿನಾ ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ಆಯ್ತಾ? ಅಯ್ಯೋ ಸಾರ್ ಎಲ್ಲ ರೆಡಿ ಆಗಿದೆ, ತಾವ್ ಅಪ್ನೆ ಕೊಟ್ರೆ ನಾನೇ. ನೋ 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 ನೋ,
ಇವನು ಆರ್ಡಿನರಿ ಮನುಷ್ಯ ಅಲ್ಲ. ಇವನಿ ಬುದ್ಧಿ ಕಲ್ಸಕ್ಕೆ ನಾನೇ ಬರ್ತೀನಿ. ಏಯ್ ಎತ್ತಾಕೊಂಡು ಬಂದ್ರು. ಜನ ಸೇರ್ಕೊಂಡು ಸ್ಟ್ರೈಕ್. ಮಗನೇ, ಸಿಎಂ ಬರೋದು ನೋಡಿ ಸ್ಟ್ರೈಕ್ ಮಾಡ್ತೀಯಾ? ಲೀಡರ್ಶಿಪ್ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಹೇಗಿದೆ ಆಫೀಸರು ನಮ್ಮ ಕೆಲಸ ಮಾಡ್ತಾ ಸಾಹಿಬ್ ಸರ್ ಅವರು ಸ್ಟ್ರೈಕ್ ಅವ್ರಿಗೆ ಏನು ಸಂಬಂಧ ಇಲ್ಲ ಸರ್. ಪ್ಯಾಂಟ್ ಹಾಕೋ, ಪ್ಲಾಸ್ಟಿಕ್ ತೆಗಿಯೋ, ನೀರು ಕೊಡು, ಬೇಗ ಹಾಕೋ. ನೀವ್ ಯಾರು ಅಂತ ಮೊದಲೇ ಹೇಳ್ಬಾರ್ದಾಗಿತ್ತ ಸರ್? ಹೇಳಕ್ಕೆಲ್ಲಪ್ಪ ಬಿಟ್ರಿ, ಹೇಳಕ್ ಮುಂಚೆನೆ ಬಾಯಿಗೆ ಹಾಕಿ. ಐ ಆಮ್ ವೆರಿ ಸಾರಿ ಸರ್. ಸಿಎಂ ಬರೋ ಟೆನ್ಷನ್ ಅಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸರ್. ನಿಲ್ಸು. ಅಯ್ಯಪ್ಪ, ಯಾವ ಕಾಯಿಲೆ ಬಂದ್ರು ಬ್ಯಾಕ್ ಮಾತ್ರ ಕಾಯಿಲೆ ಬರಬಾರ್ದು. ಸಣ್ಣಗಿರ ಇಂಜೆಕ್ಷನ್ ಕೊಡಮ್ಮ. ಯಪ್ಪ, ಅಯ್ಯಪ್ಪ, ಯಾಕಮ್ಮ ದೊಡ್ಡೆ ಯಾರು ಇಟ್ಟಿದ್ರು ರೀ? ಹಂಗ ಬಿಸಾಕು ಭಯ ನನ್ಗೆ. ಅಯ್ಯಮ್ಮ, ಅಯ್ಯಪ್ಪ, ಅಯ್ಯೋ, ತಿರುಗ್ರಿ, ಬೇಗ ಟೈಮ್ ಆಗುತ್ತೆ. ಅಯ್ಯೋ, ಆಯ್ತಾ ಬಿಸಾಕಮ್ಮ. ಅಯ್ಯಪ್ಪ, ಅಯ್ಯೋ, ಅವನ ಕೈ ಕುಷ್ಟಾಗವರ ಸರ್ವೆ ಮರಕ್ಕೆ ಬ್ಯಾಟ್ರಲ್ಲಿ ಖಾರ ಹಾಕಿ ಮೆತ್ಬಿಟ್ಟಲ್ಲ. ನಾನು ಏನ್ ಕರ್ಮ ಮಾಡಿದ್ದೆ? ಒಳ್ಳೆ ಚಟ್ಟದ ಮೇಲೆ ಮಲಗ್ತಕ್ ಬಂದಿದ್ದಾರಲ್ಲೋ. ಅಯ್ಯೋ ದೇವ್ರೆ, ಹಬ್ಬಕ್ಕೆ ಏನಾದ್ರು ಆಫೀಸಿಗೆ ಫೋನ್ ಮಾಡಿದ್ರೆ ನೀನು ಆಸ್ಪತ್ರೆಯಲ್ಲಿ ಗೊತ್ತಾಯ್ತು. ಯಾಕೋ ಪೊಲೀಸರ ಸಹವಾಸ. ನಿನಗೆ ಕಷ್ಟ ಬರ್ಬಾರ್ದಾಗಿತ್ತು ಮಾವ. ಬಿದ್ರು ಮೋಟ್ರ್ ಮೇಲೆ ಮೆರವಣಿಗೆ ಹೋಗ್ಬೇಕಾದ್ರೆ ಬಾಯಿ ಬಡ್ಕೊಂಡು ಬಡ್ಕೊಂತ ಮುಚ್ಚೆ ಬಾಯಿ. ಬಾಲಕೃಷ್ಣ, ಇಷ್ಟೊಂದು ಫ್ಯಾನ್ಗಳು ಇಟ್ಟಿದ್ದಾರೆ ಅಂದ್ರೆ ಅಷ್ಟೊಂದು ಗಾಳಿ ಹೋಗುವಂತದ್ದು ಏನಾಗಿದ್ಯೋ? ಅಯ್ಯೋ ಅಕ್ಕ, ಅನುಭವಿಸ್ತಾರೆ ಕಷ್ಟ ನನಗ್ ಗೊತ್ತು. ಅದನ್ನ ಬಾಯಿ ಬಿಟ್ಟು ತಿನಿ ಬೇರೆ ಹೇಳ್ಬೇಕಾ? ಅವ್ರು ಹೇಳೋಕಾಗದೆ ಇರೋಂತ ಕಾಯಿಲೆ ಎಂತದಪ್ಪ? ಯಾವ ಜನ್ಮದ ಕರ್ಮನೋ? ಹೇಳಮ್ಮ, ಮಾವನ್ಗೆ ಏನಾಗಿದೆ ನನ್ಗೂ ಹೇಳಮ್ಮ. ಬಾಯಿ ಮುಚ್ಕೊಂಡು ನಿಂತ್ಕೋತಿಯಾ? ಅವನ್ ಕಷ್ಟ ಅವನ್ಗೆ, ಇವ್ಳು ಸುಮ್ಮನೆ ಇವಳಿಗೆ. ನೀನ್ ಹೇಳ್ತಾ ಇದ್ರೆ ಬೇಡ ಬಿಡು, ನಾನೇ ಹೋಗಿ ನೋಡಿ. ಅಯ್ಯೋ ಅಕ್ಕ, ಇಟ್ಕೊಳಕ್ಕ. ಸೆಂಟಲ್ ಕೂತ್ಕೊಂಡ್ ಪಿಕ್ಚರ್ ನೋಡಕ್ ಬರ್ತಾವಳೆ. ಅಯ್ಯೋ, ನೋಡ್ಬಿಟ್ಲಾ? ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತೇನೆ ನನ್ ಮಾತ್ನ. ಅಯ್ಯಯ್ಯೋ, ಈ ಧರ್ಮ ದರ್ಶನ ಇನ್ನ ಯಾರ್ಯಾರು ನೋಡ್ಬೇಕು, ಯಾರ್ಯಾರು ಮೂರ್ಛೆ ಹೋಗ್ಬೇಕು? ಈ ಪರಿಸ್ಥಿತಿ ತಂದ ಪೊಲೀಸ್ ಅವ್ರ ಕೈಗೆ ಕುಷ್ಠರೋಗ ಬರ, ಅವ್ರ ಕಿಡ್ನಿಗೆ ಲಕ್ವಾ ಹೊಡಿಯ. ಅಯ್ಯೋ ಉರಿ, ಅಯ್ಯಮ್ಮ ಉರಿ. ಅಯ್ಯೋ ಇದ್ಯಾವ ಬಾಡಿ? ಏನೇ ಇದು ತಿಪ್ಪೆ ಅಂತ ನಾನ್ ಹೇಳಿದ್ರೆ ನೀನೇ ತಿಪ್ಪೆ ಅಂತ ಹೋಗಿ ಪೊಲೀಸ್ ಅವ್ರ ಕೈ ಸಿಗಾಕೊಂಡು ಈ ಅವ್ಯವಸ್ಥೆ ಮಾಡ್ಕೊಂಡು ಬಂದಿದ್ಯಲ್ಲ, ಏನಾದ್ರು ಬುದ್ಧಿ ಆಯ್ತಾ? ಸರ್, ನಿಮ್ ಕೈ ಮುಗಿತೀನಿ. ನನಗೊಂದ್ ತಿಂಗಳು ರಜಾ ಕೊಟ್ಬಿಡಿ, ಸಾಯೋವರೆಗೂ ನಿಮ್ ಮನೆ ಬಚ್ಚಲ್ ಬಳ್ಬಿಡ್ತೀನಿ ಸರ್. ಡೋಂಟ್ ವರಿ ಬೈ ಬಾಯ್, ನೀನೇನು ಚಿಂತೆ ಮಾಡ್ಬೇಕಾಗಿಲ್ಲ. ನನ್ನ ಮಾತಿನ ಪ್ರಕಾರ ನೀನ್ ನಡ್ಕೊಂಡ್ಬಿಟ್ರೆ ನಿನಗೆ ಪ್ರಮೋಷನ್ ಕೊಡ್ಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಅದೇನ್ ಬೇಗ ಹೇಳಿ ಸರ್. ಎಷ್ಟೇ ಮಿನಿಟ್? ಗಜಲಕ್ಷ್ಮಿ. ಯಾರು ಸರ್ ಅವಳು? ಮೈ ಡಾಟರ್, ಯುವರ್ ವುಡ್ ಬಿ ವೈಫ್. ಅಯ್ಯೋ ಅಯ್ಯೋ, ಓಸಿಲಿ ಟಿವಿ ಸೀರಿಯಲ್ ನೋಡಂಗ್ ಬರ್ತಾವ್ರಲ್ಲಪ್ಪ ಎಲ್ಲ. ಅಯ್ಯಮ್ಮ, ಅಯ್ಯೋ, ಯಾವ ನಕ್ಷತ್ರ ಜನ್ಮ ಕೊಟ್ರೆ ಸರ್ ಅವಳಿಗೆ? ಈ ಕಷ್ಟದಲ್ಲಿ ಬಂದು ನನಗೆ ರಿಸೆಪ್ಷನ್ ಬಕ್ಕೆ ಕೊಟ್ಟವಳೆ. ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ ಒಂದ್ಸಲ ಬಿಟ್ಟು. ಅಯ್ಯೋ ಬ್ಯಾಡಿ ಹೋಗಿ ಸರ್. ಅಯ್ಯೋ ನೋಡು, ನೀನು ನನ್ನ ಮಗಳು ಕುತ್ತಿಗೆಗೆ 3 ಗಂಟೆ ಬಿದ್ದುಬಿಟ್ರೆ ನಿಂದೆಂಥ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬಿಡ್ತೀನಿ. ಗೋಪಾಲಕೃಷ್ಣ, ನನ್ನ ಮಗಳು ನಿಮ್ಗೆ ಅಂತ ಬದುಕಿರುವಾಗ ಇದ್ಯಾವ್ದು ಹಂದಿ ಮರಿದೆ? ನೀನ್ಯಾರಮ್ಮ ನನ್ನ ಮಗಳ ಬಗ್ಗೆ ನಿಲ್ಸೋದಕ್ಕೆ? ಯಾರ ನಿಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ಬಂದ್ಬಿಟ್ಟಿದ್ಯಾ? ನಾನ್ ಇವನಿಗೆ ಸುಪೀರಿಯರ್ ಆಫೀಸರ್, ಗೊತ್ತಾಯ್ತಾ? ನೀನೇನಾದ್ರು ನನಗೆ ಮೋಸ ಮಾಡ್ತು ಅಂದ್ರೆ ನೀನು ಚಟ್ಟ ಕಟ್ಟಿಸ್ಬೇಕಾಗುತ್ತೆ. ಹುಷಾರ್. ಅಯ್ಯಯ್ಯೋ, ನೀವಿಬ್ರು ಇಲ್ಲಿಂದ ತೊಲಗೋಗ್ಲಿಲ್ಲ ಅಂದ್ರೆ ಉಡ್ದಾರ್ದಲ್ಲೇ ನೇಣ ಹಾಕೊಂಡ್ ಸತ್ತೋಗ್ಬಿಡ್ತೀನಿ. ಅಯ್ಯೋ, ನನ್ ಕಷ್ಟ ನನಗೆ. ಹಾಗೆಲ್ಲ ಮಾತಾಡ್ಬೇಡಪ್ಪ. ನಾವಿಲ್ಲಿರೋದು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಈಗ ಈಗ್ಲೇ ಹೊರಡ್ತೀವಿ. ತೊಲಗೋಗಿ ಮನೆಗೆ ಬಂದ್ಮೇಲೆ ವಿಚಾರ. ನೀನ್ ನಡಿಯಮ್ಮ, ನಾನ್ ಬರ್ತೀನಿ. ಸ್ವೀಸೈಡ್ ಮಾಡ್ಕೊತೀನಿ ಅಂತ ಎದುರಿಸ್ತೀಯ ಮಗನೇ? ಉದ್ದಕ್ಕೂ ನನ್ ಯಾವ ಆಗೋಯ್ತು ನಿನ್ ಜಾತಕ. ಈ ಸರಿ ಕಾಯಿಲೆ ವಾಸಿ ಮಾಡ್ಕೊಂಡು ಆಫೀಸಿಗೆ ಬಾ.
ನಿನ್ಗೆ ಕಚ್ಚಿ ನಾಯಿ ಹಿಡಿಯಕ್ ಹಾಕ್ತೀನಿ. ಅಯ್ಯೋ ಅಯ್ಯಯ್ಯೋ ಭಗವಂತ, ರಂಗನಾಥನ ಪೋಸ್ ಮಾಡಿ ಸಿಕ್ಬಿಟ್ಟಲ್ಲಪ್ಪ, ತಡ್ಕೊಳಕ್ಕಾಗಲ್ಲ ಇಷ್ಟೇ ಇಲ್ಲ. ಗೋಪಾಲಕೃಷ್ಣ ಗೋಪಾಲಕೃಷ್ಣ, ಹಾಲಲ್ಲಿ ಈ ಚೂರ್ಣ ಹಾಕೊಂಡು ಕುಡಿದ್ರೆ ತಂಪಾಗುತ್ತಂತೆ, ಕುಡಿಯಪ್ಪ. ಬೇಡಕ್ಕ, ಈ ಹಾಲು ಚೂರ್ಣ ಕಡ್ಡಿ ಕಸ ಯಾವುದು ಬೇಡ. ನನಗೊಂದು ರಾಗಿ ರೊಟ್ಟಿನೂ ಕೆಂಪು ಚಟ್ನಿನೂ ಮಾಡ್ಕೊಬಿಡು. ಕೆಂಪು ಚಟ್ನಿ ಮೊದ್ಲ ಉರಿ. ಮಾವ, ಓ ನಿನ್ಗೋಸ್ಕರ ರಾಗಿ ರೊಟ್ಟಿ ಹುಚ್ಚೆ ಚಟ್ನಿ ಮಾಡಿದೀನಿ, ಕೊಡ್ಲಾ ಮಾವ? ಸದ್ಯ ಮಾಡ್ಬಿಟ್ಟ. ಈ ಹಾಳಾದ್ ನಾರು ಬೇರೆಗಿನ ಅದೆಷ್ಟೋ ವಾಸಿ. ನಡಿ ಬಂದೆ ಯಪ್ಪ, ಬೀಸ್ಕೊಳಕ್ಕೂ ಆಗಲ್ಲ, ನಡಿಯಕ್ಕೂ ಆಗಲ್ಲ. ಅಯ್ಯೋ, ಬೆಟ್ಟಿಂಗ್ ಕಟ್ಟಕ್ ಆಗದಿರೋ ರಿಟೈರ್ಡ್ ಕುದುರೆ ಆದಂಗ ಆಗೋಗ್ಬಿಟ್ಟೆ. ಅಮ್ಮ ನಾರಾಯಣ, ಹೋಯ್ತಲ್ಲಪ್ಪ ಬ್ಯಾಕು, ಹೋಯ್ತು. ಅಯ್ಯೋ 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 ಅಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯೋ. ಇಲ್ಲಕ್ಕ, ನಿನ್ನ ಮಗಳು ನನ್ನ ಬ್ಯಾಗ್ ತ ಸೀದು ಕರ್ಕಲು ಮಾಡ್ಬಿಟ್ಲಕ್ಕ. ಅಯ್ಯೋ ಮೊದ್ಲು ಅವ್ನು ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ನಾನೇನು ಮಾಡ್ಲಿಲ್ಲಮ್ಮ, ಮಾವನೇ ಕಾದಿರೋ ಕಾವಲಿ ಮೇಲೆ ಕೂತಿದ್ದು. ಕಾದು ಕಾವಲಿ ನಾವು ಟೂಲ್ ಮೇಲೆ ಇರ್ತಾರೆ ಕೋತಿ. ನಾವು ಹಿಂಗೆ ಅಂತ ಗೊತ್ತಿರ ಬ್ಯಾಕ್ ಇನ್ಶೂರೆನ್ಸ್ ಮಾಡಿಸ್ತಿದ್ದೆ. ನಿನ್ನಿಂದ ನನ್ನ ತಮ್ಮನಿಗೆ ಕೂಲಾಗ್ಲಿ ಅಂತ ಕಣ್ಕಂಡ್ ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಕೆಂಪಕ್ಕಾದ ಕಾವಲಿನ ಸ್ಟೂಲ್ ಮೇಲೆ ಇಟ್ಟಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಅಕ್ಕ ಬಂದಿಗೇನೋ ಅಯ್ಯೋ ಮತ್ತೆ ಅಲ್ಲಿ ಹೇಳ್ಬಿಟ್ಟ. ಅಯ್ಯೋ, ನಿಮ್ಮಿಬ್ಬರಿಗೆ ಉತ್ತರ ಕೊಟ್ಟು ನಾನು ತಿಕ್ಲಾಗೋಗ್ಬಿಟ್ಟೆ. ನೋಡು, ಎದುರುಗಡೆ ಒಂದು ಐಸ್ ಫ್ಯಾಕ್ಟ್ರಿ ಇದೆ, ಕೂಡ ಒಂದು ಐಸ್ ದಿಮ್ಮಿ ಎತ್ತಾಕೊಂಡು ನೋಡ್ಬಾ. ಐಸ್ ತಿಂಬಿನ ಅಷ್ಟೊಂದು ಯಾಕಪ್ಪ? ಅಷ್ಟನ್ನು ಒಟ್ಟಿಗೆ ತಿಂದ್ರೆ ನಿಂಗೆ ಶೀತ ಆಗುತ್ತೆ ಕಣೋ. ನನ್ನ ಕಷ್ಟ ನಿನ್ಗೆ ಹೆಂಗ್ ಹೇಳಕ್ಕ, ಹೋಗು. ಅಯ್ಯೋ, ನನ್ಗೆ ಆಗ್ದವ್ರು ಯಾರೋ ಬ್ಯಾಕ್ ಮಾಟ ಮಾಡಿಸ್ಬಿಟ್ಟವ್ರೆ. SK ಜೈನ್ ಹತ್ರ ಶಾಸ್ತ್ರ ಕೇಳಬೇಕು. ಅಯ್ಯೋ, ಆನಂದ ಪರಮಾನಂದ, ಹಿಂಗೇ ಬೀಸು, ನಿನ್ ಒಳ್ಳೆ ಗಂಡ ಸಿಕ್ಲಿ. ಪರವಾಗಿಲ್ಲ ಮಾವ. ಅಯ್ಯೋ ಪಾಪ ಅಂತ ಗಾಳಿ ಬೀಸಿದ್ರೆ ಬೇರೆ ಗಂಡ ಸಿಗ್ಲಿ ಅಂತೀಯಾ? ನಾನ್ ಹುಟ್ಟಿರೋದ್ರೆ ನಿನ್ಗೋಸ್ಕರ. ಈ ಜನ್ಮದಲ್ಲಿ ನೀನೇ ನನ್ ಗಂಡ. ಗೋಪಾಲಕೃಷ್ಣ, ಐಸ್ ಬಂದಿದೆ, ಎಲ್ಲಿಡಿಸ್ಲಿ? ಅಯ್ಯೋ, ಅರ್ಜೆಂಟ್ ಒಳಗಿಡ್ರಪ್ಪ. ಅಯ್ಯಮ್ಮ, ಅಯ್ಯೋ ಅಯ್ಯೋ, ಇಡ್ರೋ ಬೇಗ. ಅಲ್ಲೇ ಮೆತ್ತಿಗೆ. ಮಾವ ಮಾವ, ನೀನ್ ಹೆಲ್ಪ್ ಮಾಡಕ್ ನಾನು ಬರ್ಲಾ? ಅಕ್ಕ, ಗೊತ್ತಾಯ್ತು, ಈ ಬಾಗ್ಲಾಕು. ಏನ್ ಮಾಡಾದವಳು, ನನ್ ಕಷ್ಟ ಎಲ್ಲ ಇವಳು ನೋಡ್ಬೇಕಂತೆ. ಎಂಟೆಂಟು ಸಿನಿಮಾನ ಇದು. ಅಯ್ಯಮ್ಮ, ಅಪ್ಪ, ಆನಂದ ಪರಮಾನಂದ. ಅಯ್ಯೋ, ಕಾಶ್ಮೀರ್ಗೆ ಹೋದಂಗಾಯ್ತು. ಅಮ್ಮ, ಯಾಕಮ್ಮ ಮಾವ ಮಾತ್ಗೂ ಕಿರ್ಚಾಡ್ತಾನೆ? ಪಾಪ, ಅವನೇನೇ ಮಾಡ್ತಾನೆ, ಅವನ್ಗೆ ಉರಿ ಎಲ್ಲ ಮೆಣಸಿನ್ಕಾಯಿ ಮಹಾತ್ಮೆ. ಕೃಷ್ಣ ನೆನ್ನೆಯಿಂದ ಏನು ಊಟ ಮಾಡಿಲ್ಲ. ಅವನ್ಗೊಂದು ಲೋಟ ಜ್ಯೂಸ್ ಮಾಡ್ಕೊಡು. ಅವ್ನು ನೀನ್ ನೋಡ್ತಿದ್ದ ಹಾಗೆ ನೀನ್ ಪ್ರೀತಿ ಮಾಡ್ಬೇಕು. ಹಾಗೆ ಮಾತಾಡು, ಸುಮ್ನೆ ಅವ್ನ್ ತಲೆ ತಿನ್ಬೇಡ, ಗೊತ್ತಾಯ್ತಾ? ಆಯ್ತಮ್ಮ. ಈ ಸ್ವಲ್ಪ ಆರಾಮಾಯ್ತು. ಆಫೀಸ್ಗೆ ನೆಮ್ಮದಿಯಾಗಿ ಹೋಗ್ಬೋದು. ಇದು ಇಟ್ಕೊಂಡು ಕುತ್ಕೋಪ ಆರಾಮಾಗಿ. ಥ್ಯಾಂಕ್ ಯು ವೆರಿ ಮಚ್. ಏ ಭಾಗ್ಯ, ಬೇಗ ಜ್ಯೂಸ್ ತಗೊಂಡ್ ಬಾ. ತಂದೆ ಕಣಮ್ಮ. ಸಕ್ಕರೆ ಸರಿಯಾಗಿದೆ, ಆದ್ರೆ ತಣ್ಣಗಿಲ್ವಲ್ಲ, ಏನ್ ಮಾಡೋದು? ಐಸ್ ಇದೆಯಲ್ಲ. ಇದನ್ ಕುಡಿದ್ರೆ ಮಾವನ್ಗೆ ತಣ್ಣಗಾಗುತ್ತೆ. ಅಮ್ಮ, ಮಂಕ್ರಿ ಗಂಗಣ್ಣನ ಆಶೀರ್ವಾದ ಲತ್ತೆ ಹೊಡ್ಬಿಡ್ತು. ಅಮ್ಮ ತಗೊಳ್ಳಿ ಮಾವ. ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ದೆ ನಿಮಗ್ ಕೋಪ ಬರೋ ಹಾಗೆ ಮಾಡ್ದೆ. ಐ ಆಮ್ ಸಾರಿ ಮಾವ. ಪರವಾಗಿಲ್ಲ ಬಿಡಮ್ಮ, ನನ್ನ ಬ್ಯಾಕ್ ಟೈಮ್ ಸರಿ ಇಲ್ಲ ಪಾಪ, ನೀನೇನ್ ಮಾಡ್ತೀಯ? ಒಂಥರ ಸಮಾಧಾನ ಆಯ್ತು. ಅದ್ ಸರಿ, ನಮ್ಮ ಮನೇಲಿ ಫ್ರಿಜ್ಜೇ ಇರಲ್ಲ, ಐಸಲ್ಲಿಂದ ತಂದೆ. ಅದೇ ಮಾವ, ರೂಮ್ ನಲ್ಲಿ ದೊಡ್ಡ ಐಸ್ ಇದೆಯಲ್ಲ, ಸಣ್ಣಗಿರ್ಲಿ ಅಂತ ನಾನೇ ಹಾಕ್ದೆ. ಅಮ್ಮ ಬನಶಂಕರಿ, ಪ್ರತಿದಿನ ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ. ಅದನ್ನ ಪರಿಹರಿಸು ಅಂತ ನಿನ್ನ ಹತ್ರ ಬೇಡ್ಕೊತಾ ಇದ್ದೀನಿ. ಇಷ್ಟು ದೊಡ್ಡ ಸಿಟಿಲಿ ಹೆಜ್ಜೆ ಹೆಜ್ಜೆಗೂ ಮೋಸ, ವಂಚನೆ, ಕೊಲೆ, ಸುಲಿಗೆ ನಡೀತಿದೆ. ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ನಂಗೊಂದು ಗೊತ್ತಾಗ್ತಿಲ್ಲ. ದಯವಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿನ ಪರಿಚಯ ಮಾಡಿಕೊಡು ತಾಯಿ. ಇನ್ಸ್ಪೆಕ್ಟರ್ ಗಾಡಿ ಕಣಲೇ, ಬೇಗ ರೆಡಿ ಮಾಡಲೇ.
ಎಲ್ಲಮ್ಮ ನಮ್ ಗಾಡಿ ರೆಡಿನಾ? ರೆಡಿ ಸರ್. ಎಷ್ಟಾಯ್ತು? 360 ರೂಪಾಯಿ ಸ್ಪೇರ್ ಪಾರ್ಟ್ಸ್, 100 ರೂಪಾಯಿ ಸರ್ವಿಸ್ ಚಾರ್ಜ್, ಒಟ್ಟು 460 ರೂಪಾಯಿ ಆಗಿದೆ ಸರ್. ಯಾಕಪ್ಪ ಇದು ನಮ್ ಕಾರ್ಪೊರೇಷನ್ ಜಾಗ, ನಮ್ಮ ಆಫೀಸರ್ ಫಿಟ್ಟಿಂಗ್ ಇಟ್ಬಿಟ್ರೆ ನಿನ್ನ ಅಂಗಡಿ ಎತ್ತಂಗಡಿ. ಇಲ್ಲಿ 150 ರೂಪಾಯಿ ಐತೆ, ಇಟ್ಕೋ. ಗಾಡಿಯಲ್ಲಿ ಹೊರಗಡೆ ಸರ್. ಲವ್ ಚಿಕ್ಕ ನಿಯತ್ ಕಾಲನೇ ಇಲ್ಲ ಕಳ್ಳ. ಕಾರ್ಪೊರೇಷನ್ ಹೆಸರು ಹೇಳಿ ಎಲ್ಲ ನಮ್ಮನ್ನ ಎದುರಿಸ್ತಾರಲ್ಲ. ಅದಕ್ಕೆ ಗುರು ವಾಪಸ್ ಬರ್ಲಿ ಅಂತ ಬ್ರೇಕ್ ಕಟ್ ಮಾಡಿದೀನಿ. ನೀನು ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರು ಮಾಡಿದ ಆಚೆ ಮೀರುವುದುಂಟೇನು. ಬ್ರೇಕು ಬ್ರೇಕು. ಅಯ್ಯೋ ಅಯ್ಯೋ ಹಾಳಾತನ ಮಗ. ಚೌಕಾಸಿ ಮಾಡಿದಕ್ಕೆ ಬ್ರೇಕ್ ಕಟ್ ಮಾಡ್ಬಿಟ್ಟು ಹರಿಚಂದ್ರ ಘಾಟಿಗೆ ಟೂರ್ ಕಳ್ಸಕ್ ಕೊಟ್ಟವನಲ್ಲಪ್ಪ. ಬ್ರೇಕ್ ಮೇಲಾಗೈತೆ, ದಾರಿ ಬಿಡ್ರು, ಮನೆ ಮುಂದೆ ಬಗೆ ಬ್ರೇಕ್ ಇಲ್ಲ. ಅಯ್ಯೋ ದಾರಿ ಬಿಡ್ರಿ, ದಾರಿ ಬಿಡ್ರಿ, ದಾರಿ ಬಿಡ್ರಿ, ದಾರಿ ಬಿಡ್ರು. ನನ್ ಸೊಂಟ ಮುರಿದೋಯ್ತು, ನನ್ ಕಾಲ್ ಮುರಿದೋಯ್ತು, ನಾನು ಈಗೇನ್ ಮಾಡ್ಲಿ? ಅಯ್ಯೋ ನಿನ್ ಕಣ್ಣು ಕಾಮಲ್ಲ ರೋಗ ಬರ. ರಸ್ತೆ ಹೋಗೋ ಹುಡುಗಿ ಯಾಕೆ ಬ್ರೇಕ್ ಆರೋನ್ ಎರಡು ಫ್ಲಾಪ್ ಆಗ್ಬಿಟ್ಟು ಕೀ ದಾರಿ ಬಿಡಿ ಅಂತ ಅಂದ್ರೆ ಅವಮ್ಮ ಸೈಡ್ ಕೊಡ್ಲಿಲ್ಲ, ಏನ್ ಮಾಡ್ಲಿ? ಇದು ಬ್ರೇಕ್ ಫೇಲ್ ಕೇಸ, 10,000 ವಸೂಲಿ ಮಾಡ್ಬೇಕು. ಅಯ್ಯೋ ನಿನಗ್ ಬರಬಾರ್ದು ಬರ, ನಿನ್ ಕಣ್ಣಿಂಗ್ ಹೋಗ. ನನ್ ಸೊಂಟ ಕಾಲು ಎರಡು ಡ್ಯಾಮೇಜ್ ಆಗೋಗಿದೆ. ಡೋಂಟ್ ವರಿ, ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತೇನೆ. 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಡ್ತೇನೆ. ದೇವ್ರು, ನೀನ್ 1 ಲಕ್ಷನೂ ಬೇಡ, ಏನು ಬೇಡ, ನಾನು ಅವಮ್ಮ ಕಾಂಪ್ರ ಆಗ್ತೀವಿ. ನೀವು ರೇಟ್ ಹೇಳಿ. ಮೇಡಮ್ ಯು ಸಿ ವಾಟ್ ಇಸ್ ಹ್ಯಾಪನ್. ಓಲ್ಡಮ್ಮ ಏಟ್ ಬಿಟ್ಟಮ್ಮ ಇಲ್ಲ ಮೇಡಮ್, ನೀವು ನೋಡಕ್ ಒಳ್ಳೆ ಮನ್ಸಂದವ್ರು ಇದ್ದಂಗಿದ್ರ, ನನ್ನ ಮನೆ ದೇವ್ರು ಇದ್ದಂಗಿದ್ರ. ನೀವು ಚೆನ್ನಾಗಿ ಫ್ಲಾಶ್ ಬ್ಯಾಕ್ ಅಲ್ಲಿ ಆಲೋಚನೆ ಮಾಡಿ ನೀವೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನೀವೇ ತಗಲಾಕೊಂಡಿದ್ದು, ಕರೆಕ್ಟಾ? ಏನ್ರಿ ಬ್ರೇಕ್ ಇಲ್ಲದೆ ಆಕ್ಸಿಡೆಂಟ್ ಮಾಡಿ ಈಗ ನಂದೇ ತಪ್ಪು ಅಂತೀರಾ? ಇರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ್ರಿ ನಿಮ್ ಸ್ಕೂಟರ್ ನಂಬರ್? ಪೊಲೀಸಾ? ಮೇಡಮ್ ಪೊಲೀಸ್ ಗಿಲೀಸ್ ಅನ್ಬೇಡಿ, ನನಗೆ ತುಂಬಾ ಭಯ. ನಾನು ಬಡವ, ನೀವು ಒಂದು ಅಮೌಂಟ್ ಫಿಕ್ಸ್ ಮಾಡಿ ನಾ ಕೊಟ್ಬಿಡ್ತೀನಿ. ಸರಿ 5,000 ಕೊಡಿ. 5,000ನಾ? ಅಯ್ಯ ಕತ್ಕು ಇದ್ರು ನನ್ನ ಹತ್ರ 1,000 ಇರೋದು. ನೋಡಿ ನಿಮ್ಮ ಅಡ್ರೆಸ್ ಕೊಟ್ಬಿಡಿ, ನನ್ ಸಂಬಳ ಬಂದಿದ ತಕ್ಷಣ 4,000 ತಂದು ಒಪ್ಪಿಸ್ಬಿಡ್ತೀನಿ. ಬೇಡ ಬೇಡ, ನಿಮ್ಮ ಅಡ್ರೆಸ್ ಕೊಡಿ. ಬಾಕಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ಕೊಂಡು ಬರ್ತೀನಿ. ಪೊಲೀಸಾ? ನನ್ನ ಅಡ್ರೆಸ್ ಗೋಪಾಲ್ ಕೃಷ್ಣ, BCC, ಬೆಂಗಳೂರು ಸಿಟಿ ಕಾರ್ಪೊರೇಷನ್, ವಾರ್ಡ್ ನಂಬರ್ 5, ಮಲ್ಲೇಶ್ಪುರ. ಸಂಬಳದ ದಿನ ಬರ್ತೀನಿ. ಅಯ್ಯಯ್ಯೋ, ಸ್ಕೂಟ್ರಲ್ಲ ಅಲ್ಲಿ ಉಳಿಸ್ತೆ, ಇಲ್ಲಿ ಹೋಯ್ತು. ದಾಂಟ್ಲ వచ్చిನ ದಿಂಟ್ಲ ಪೋಯ. ಅಪ್ಪ ಗಣೇಶ, ಯಾರೋ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಆಗ್ತದೆ. ದಯವಿಟ್ಟು ನೀನೇ ನಾನು ಕಾಪಾಡಬೇಕು. ಓಂ ಗಣೇಶ. ಹಲೋ, ತುಂಬಾ ಅರ್ಜೆಂಟ್ ಆಗಿ ಬಾ ಅಂದ್ರಿ, ಏನ್ ಸಮಾಚಾರ? ಅದು ಸಂಗೀತ, ಈಗೀಗ ನಾನು ನಿನ್ನ ನೋಡ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ರೇಗ್ಬೇಕು ಅನ್ಸುತ್ತೆ, ಅದು ಯಾಕೆ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಗಾಢವಾದ ಆಲೋಚನೆಗಳು ಶುರುವಾದಾಗ ಬೇರೆ ಕೆಲಸ ಗಮನ ಕೊಡಕ್ಕಾಗಲ್ಲ. ಆಗ ಟೆನ್ಷನ್ ಆಗೋದು ಸಹಜ. ಅಂದ್ರೆ ನೀ ಹೇಳ್ತಿರೋ ನಂಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸಿಂಪಲ್. ನಿಮಗ್ ಟೆನ್ಷನ್ ಆದಾಗ ರಿಲ್ಯಾಕ್ಸ್ ಆಗೋದಕ್ಕೆ ನನ್ನ ನೋಡ್ಬೇಕು, ನನ್ನ ಹತ್ರ ಮಾತಾಡ್ಬೇಕು ಅನ್ಸುತ್ತೆ. ಅದೇ ಯಾಕೆ ಅಂತ. ಈ ಒಂದು ಕ್ರಿಯೆಗೆ ಇನ್ನೊಂದು ಹೆಸರಿದೆ, ಅದಕ್ಕೆ ಪ್ರೀತಿ ಅಂತಾರೆ. ಈಗ ನಿಮ್ ಮನಸ್ಸು ತುಂಬಾ ತುಂಬಿಕೊಂಡಿರೋದು ಅದೇ. ಸಂಗೀತ, ಅದನ್ನೇ ನಾನು ಬಾಯಿ ಬಿಟ್ಟು ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನನಗೆ ಧೈರ್ಯನೇ ಬರಲಿಲ್ಲ. ಪ್ರೀತಿಸೋ 2 ಮನಸ್ಸುಗಳು ಒಂದಾದಾಗ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇರಲ್ಲ. ನೋಡು ನೋಟ, ಆಡೋ ಮಾತು, ನಡವಳಿಕೆಲೇ ಸಾಬೀತಾಗುತ್ತೆ. ಹಾಗಾದ್ರೆ ನೀನು ನಾನು ಪ್ರೀತಿಸ್ತೀಯ ಅಂತ ಆಯ್ತು. ಬೆಟ್ಟದಷ್ಟು ಪ್ರೀತಿಸ್ತಿದ್ದೀನಿ, ಅದ್ರಲ್ಲಿ ಅನುಮಾನನೇ ಬೇಡ. ಸಂಗೀತ, ಸಂಜೆ ಆಯ್ತು, ಹೋಗೋಣ. ನೀವು ಜೊತೆಲಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ಸಿಕ್ಕಿದ್ಮೇಲೆ ಬದುಕಬೇಕು ಅನ್ನಿಸ್ತಿದೆ. ಕತ್ತಲಲ್ಲಿ ಅಲ್ದಾಡ್ತಿದ್ ನನಗೆ ಬೆಳಕು ಸಿಕ್ಕಾಗಿದೆ. ನನಗೂ ಅಷ್ಟೇ. ಅದು ಸರಿ, ಅಕಸ್ಮಾತ್ ನಾನು ನೀನು ಸಿಗದೆ ಹೋಗಿದ್ರೆ ನೀನೇನ್ ಮಾಡ್ತಿದ್ದೆ? ಬದುಕಿದ್ದು ಸತ್ತ ಕಾಡ್ತಿದ್ದೆ. ಗೋಪಾಲ್, ನೀವು ನನ್ನ ಕೈ ಬಿಡಲ್ಲ ತಾನೆ? ಮೋಸ ಮಾಡೋಲ್ಲ ತಾನೆ? ಅಯ್ಯೋ ಹುಚ್ಚಿ, ನಿನ್ನ ಬಿಟ್ಟು ನನಗೆ ಬದುಕಿರೋಕ್ಕಾಗಲ್ಲ. ಒಂದು ವೇಳೆ ಬದುಕಿದ್ರು ಅದಕ್ಕೆ ಅರ್ಥನೂ ಇರೋದಿಲ್ಲ. ಅದು ಸರಿ, ನಿನಗ್ಯಾಕೆ ಅನುಮಾನ ಬಂತು? ಯಾಕೆ ಅಂದ್ರೆ ಹೆಣ್ಣಿನ ಬಾಳು ಯಾವಾಗ್ಲೂ ಭಯ, ಅನಿಶ್ಚಿತತೆನಲ್ಲೇ ಇರುತ್ತೆ. ಆಕೆಗೆ ನಿಜವಾಗ್ಲೂ ಪ್ರೀತಿಸೋ ಒಳ್ಳೆ ಗಂಡ ಸಿಕ್ತಾಗ್ಲೆ ಅದಕ್ಕೆಲ್ಲ ಪರಿಹಾರ ಸಿಗೋದು. ಗೋಪಾಲ್, ನೀವೇನಾದ್ರೂ ನನಗೆ ಕೈ ಕೊಟ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಕಚ್ಚಿಬಿಡ್ತೀನಿ. ಬರ್ಲಾ ಸಂಗೀತ, ನಾಳೆ ಆಫೀಸ್ ಬಿಟ್ಟು ಸಿಗ್ತೀನಿ.
ನಾಳೆ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಆಫೀಸಿಗೆ ಫೋನ್ ಮಾಡ್ತೀನಿ. ಮಧ್ಯಾಹ್ನದ ಲಂಚ್ಗೆ ಯಾವ್ದಾದ್ರೂ ಒಳ್ಳೆ ಹೋಟೆಲ್ ಹೋಗೋಣ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಇಂಪಾರ್ಟೆಂಟ್ ವಿಷಯ? ಹಾಗಾದ್ರೆ ಈಗಲೇ ಹೇಳು. ಈಗ ಬೇಡ, ತುಂಬಾ ಡೀಟೇಲ್ ಆಗಿ ಮಾತಾಡ್ಬೇಕು. ಬಹಳ ಟೈಮ್ ಆಗುತ್ತೆ. ನೀವೀಗ ಹೊರಡಿ, ನಾಳೆ ಸಿಗೋಣ. ನಾಳೆ 11 ಗಂಟೆಗೆ ನಿನ್ನ ಫೋನ್ಗೋಸ್ಕರ ಕಾಯ್ತಿರ್ತೀನಿ, ಮಿಸ್ ಮಾಡಬಾರ್ದು. ಡೋಂಟ್ ವರಿ, ಖಂಡಿತ ಫೋನ್ ಮಾಡ್ತೀನಿ. ಬಾಯ್, ಸಿ ಯು. ಯಾರು ಸಂಗೀತನ? ಅಲ್ಲ, ತಗೊಳಪ್ಪ ನಿನ್ ಫೋನು. ಹಲೋ, 12 ಗಂಟೆ ಆಯ್ತು, ಸಂಗೀತ ಫೋನೇ ಮಾಡ್ಲಿಲ್ವೇ? ಅಲ್ಲ, ಯಾರು ಸಂಗೀತನ? ಇದು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್. ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಕಾರ್ ಪುಡಿ ಹಾಕ್ಬಿಡ್ತೀನಿ. ಶಾಟ್ ಅಪ್, ಕೀಪ್ ದ ಫೋನ್ ಡೌನ್. ಸಂಗೀತ ಫೋನೇ ಮಾಡ್ಲಿಲ್ವೇ? ಎಲ್ಲೋಗಿರ್ಬೋದು. ಆಫೀಸ್ ಮಾಡೋಣ. ಹಲೋ, ಸ್ವಲ್ಪ ಸಂಗೀತ ಅವ್ರು ಕೊಡಿ. ಓಕೆ. ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಒಂದ್ ವೇಳೆ ಹಾಸ್ಟೆಲ್ ಇರ್ಬೋದಾ? ಸ್ವಲ್ಪ ಸಂಗೀತ ಅವ್ರು ಕೊಡಿ. ಅವ್ರು ಇಲ್ವಲ್ಲ. ಎಲ್ಲೋದ್ರು? ಬೆಳಿಗ್ಗೆನೆ ಯಾರೋ ಹೆಂಗಸು 4 ಜನ ರೌಡಿಗಳ ಜೊತೆ ಬಂದು ಅವ್ರನ್ನ ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋದ್ರಂತೆ. ನಾನು ಪೊಲೀಸರ ವಿಷಯ ತಿಳಿಸಿದ್ದೀನಿ. ಆಕೆ ರೂಮಲ್ಲಿ ಸಂಗೀತಂಗ್ ಸೇರಿರೋ ಒಂದು ಬ್ರೀಫ್ ಕೇಸ್ ಇದೆ. ನಮಸ್ತೆ ಮೇಡಮ್. ನಮಸ್ಕಾರ. ಸಂಗೀತಗೋಸ್ಕರ ಫೋನ್ ಮಾಡಿದ್ದು ನಾನೇ. ಆಕೆ ಬ್ರೀಫ್ ಕೇಸ್ ಇದೆ ಅಂದ್ರಲ್ಲ ಇಲ್ಲಿ? ರಾಮಪ್ಪ. ತಂದೆ ಮೇಡಮ್. ಯಾಕೋ ಗೋಪಾಲ, ನಿನ್ನೆ ಮೊನ್ನೆಯಿಂದ ಆಫೀಸಿಗೆ ಬರಲಿಲ್ಲ? ನಾನು ಆಫೀಸಿಗೆ ಬರ್ದಿದ್ರೆ ಪ್ರಪಂಚ ಮುಳುಗೋಗುತ್ತಾ? ಯಾಕೋ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ನಿನ್ ಗರ್ಲ್ ಫ್ರೆಂಡ್ ಏನಾದ್ರು ಜಗಳ ಮಾಡಿದ್ರ? ಜಗಳ ಮಾಡಿದ್ರೆ ರಾಜಿ ಮಾಡ್ಕೋಬೋದಾಯ್ತು. ಪಾರ್ಟಿ ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ಲು. ಏನ ಓಡೋದ್ರ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಈಗಿನ ಕಾಲದ ಹುಡುಗಿರು ಹೇಗೆ ಅಂದ್ರೆ, ನಿಯತ್ತ ಪ್ರೀತಿ ಮಾಡೋರು ಕೈ ಕೊಡ್ತಾರೆ, ನಂಬಿಸ್ ಕೈ ಕೊಡೋರಿಗೆ ಪ್ರಾಣ ಕೊಡ್ತಾರೆ. ಅಂದಾಗೆ ಒಂದು 5-6 ಸರಿ ಫೋನ್ ಬಂದಿತ್ತಪ್ಪ ನಿಮ್ ಹಳ್ಳಿಯಿಂದ. ಅಷ್ಟೇ ಅಲ್ಲ, ಟೆಲಿಗ್ರಾಮ ಬಂದಿದೆ. ತಗೋ. ಟೆಲಿಗ್ರಾಮ? ಮೊದಲೇ ನಂಗೆ ತಲೆ ಕೆಟ್ಟಿದೆ, ಅದ್ರಲ್ಲಿ ಇದು ಬೇರೆ. ಯಾಕೋ, ಏನ್ ಸಮಾಚಾರ? ಊರಲ್ಲಿ ನಮ್ಮ ಅಕ್ಕನಿಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದ್ದಾಳೆ. ಈ ಮಂಕ್ರಿ ರಜಾ ಕೊಡ್ತಾನೋ ಇಲ್ವೋ? ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ. ಏನಾಗಬೇಕಾಗಿತ್ತು ನೋಡಿ ಸರ್, ನನಗೆ ಅರ್ಜೆಂಟ್ ಆಗಿ ರಜಾ ಬೇಕು. ಕೊಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಪತ್ರ. ಅಯ್ಯೋಯ್ಯೋ, ಯಾಕೆ ಇಷ್ಟು ಅಪ್ಸೆಟ್ ಆಗ್ಬಿಟ್ಟಿದ್ರಿ? ನಾನ್ ಇರ್ಬೇಕಾದ್ರೆ ಯಾವ ಕಾರಣಕ್ಕೂ ಅಪ್ಸೆಟ್ ಆಗಬೇಡಿ. 4 ದಿವಸ ರಜೆ ತಾನೆ ಕೊಡ್ತೀನಿ, ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ. ಖರ್ಚು ಕಾಸಿಲ್ಲ ಅಂತ ಚಿಂತೆ ಮಾಡಬೇಡಿ. ತಗೊಳ್ಳಿ ತಗೊಳ್ಳಿ, ಎಷ್ಟು ಬೇಕು ತಗೊಳ್ಳಿ. ಬೇಡಿ ಬೇಡಿ, ನೀವು ನಂಗೆ ರಜಾ ಕೊಡಲ್ಲ, ನನಗೆ ಅಷ್ಟು ಸಾಕು. 4 ದಿನ ಹಳ್ಳಿಗೆ ಹೋಗ್ಬರ್ತೀನಿ. ಚಿಂತೆ ಮಾಡಬೇಡಿ, ಅಟೆಂಡೆನ್ಸ್ ಕೊಡ್ತೀನಿ 4 ದಿವಸಕ್ಕೆ. ಯಾವಾಗ್ಲೂ ಕುಡಿಯೋದು ಇಲ್ಲ ತಿನ್ನೋದು ಎರಡೇ ಆಗೋಯ್ತು. ಅಲ್ರಿ, ಕೃಷ್ಣ ಬರ್ತಾನೆ, ಎಳ್ನೀರ್ ಕಿತ್ತಿಸ್ಕೊಂಬನ್ನಿ ಅಂತ ಹೇಳಿದ್ನಲ್ಲ, ತಿಳಿಸ್ಕೊಂಬಂದ್ರ? ಚೆನ್ನಾಗಿ ಹೇಳಿದೀನಿ ಕಣೆ, ಕಿತ್ಕೊಂಡ್ಬರ್ತಾನೆ. ಅಕ್ಕ, ಕೃಷ್ಣ ಬಾ 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 ಬಾ. ಏನ್ ಬರೋದು ನಿನ್ನ ಬಾಯಿ ಮಣ್ಣಾಕಕ್ಕೆ? ಅಲ್ಲ, ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಕೊಟ್ಟಿಯಲ್ಲ, ನೋಡಿದ್ರೆ ನೆಟ್ಗೆ ಇದೆಯಾ? ಹೌದು, ಮತ್ತೆ ನಾನು ಊರಿಗೆ ಬಂದು ನಮ್ಮ ಊರಿಗೆ ಬಾರೋ ಅಂತ 2 ಸಲ ಕರೆದಿದ್ದೀನಿ. ನೀನೇನಾದ್ರು ಬಂದ್ಯಾ? ಅದಕ್ಕೆ ಹೀಗ್ ಮಾಡಿದ್ದು. ಆಯ್ತು, ನೋಡಿದಾಯ್ತಲ್ಲ, ಎಲ್ಲ ಚೆನ್ನಾಗಿದ್ರಲ್ಲ, ಬರ್ತೀನಿ. ಅಪ್ಪ ಗೋಪಾಲಕೃಷ್ಣ, ಮೊದ್ಲು ಊಟ ಮಾಡು, ಆಮೇಲೆ ಹೋಗೋ ಮಾತಾಡು. ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ, 1 ವಾರ ಆದ್ರೂ ಇದು ಹೋಗ್ಬಾರ್ದೇನೋ? ನನ್ ಮಗಳು ನೀನ್ ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ಲು. ನಿನ್ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಹೌದೇನಮ್ಮ, ತುಂಬಾ ಥ್ಯಾಂಕ್ಸ್. ನನಗೆ 1 ದಿನ ರಜಾ ಸಿಗಲ್ಲ. ನಿನಗೇನೋ ಎಡವಟ್ಟಾಗಿದೆ ಟೆಲಿಗ್ರಾಮ್ ಕೊಟ್ಟಿಲ್ಲ, ಅದಕ್ಕೆ ಬಂದಿದ್ದು. ನಾನು ಹೊರಡ್ತೀನಿ. ಗೋಪಾಲಕೃಷ್ಣ, ಊಟ ಮಾಡು ಅಂದಾಗ ಹಾಗೆಲ್ಲ ತಿರಸ್ಕಾರ ಮಾಡಿ ಹೋಗ್ಬಾರ್ದು. ಹೋಗೋ ಕೆಲಸ ಯಾವುದು ಆಗೋದೇ ಇಲ್ಲ.
ಮೊದಲು ಊಟ ಮಾಡು, ಆಮೇಲೆ ಹೋಗುವಂತೆ. ಅಡ್ಡಬಾಯ್ ಆಗ್ದ ನಿನ್ನ ಮಾತು ಮೀರಿ ನಾನು ಹೋಗಿ ಅಲ್ಲಿ ಯಾರೋ ಪೊಲೀಸರು ಅಡ್ಡ ಹಾಕೊಂಡು ಬೇಡ ಬೇಡ ಊಟಕ್ಕೆ ಹಾಕಿ. ಏ ಗೋಬೆ, ಒಳಗಡೆ ಏನೇ ಮಾಡ್ತಾ ಇದ್ಯಾ? ಬೇಗ ಬಂದು ಊಟಕ್ಕೆ ಬಡ್ಸು. ಅಯ್ಯೋ ಪರದೇಸಿ, ಮೈ ಮೇಲೆ ಹಾಕಿದ್ಯಲ್ಲ, ಕಣ್ ಕಾಣಿಸಲ್ವೇನೆ ನಿನ್ಗೆ ಕತ್ತೆ? ಯಾರು ಇಲ್ಲಿ ಹಾಕಿದಾಳೆ? ಅಯ್ಯ, ಅದು ಇಲ್ಲಿಲ್ದೆ ಇನ್ನೆಲ್ಲಿರುತ್ತೆ? ಇವಳಿಗೂ ನಿನ್ಗೆ ಏನ್ ಸಂಬಂಧ? ಸಂಬಂಧ ಏನ್ ಬಂತು ಪಿಂಡ. ಅವಳು ನಿಮ್ ಭಾವನ ಮೊದಲೇ ಹೆಂಡತಿ ಮಗಳು, ನನ್ನ ಮಗಳು ಬಾಗಿಂಗೆ ಅಕ್ಕ ಆಗ್ಬೇಕು. ಅವನ್ಗೆ ಮೊದಲನೇ ಹೇಳ್ತೀನ? ಏನ್ ಹೇಳ್ತಾ ಇದ್ಯಾ? ಅಯ್ಯೋ, ಅದನ್ನ ಯಾಕಪ್ಪ ಕೇಳ್ತೀಯಾ? ಅದೊಂದ್ ದೊಡ್ಡ ಕಥೆ. ಇವಳ ತಾಯಿನ ಇವ್ರು ಮೊದ್ಲೇ ಮದ್ವೆ ಮಾಡ್ಕೊಂಡಿದ್ದಂತೆ. ಇವಳು ಹುಟ್ಟದ್ಮೇಲೆ ಅವಳು ನೆಗದ್ ಬಿದ್ದಂತೆ. ಇವಳು ತಾಯಿ ಆಗಿರ್ಲಿ ಅಂತ ನನ್ನನ್ ಮದ್ವೆ ಮಾಡ್ಕೊಂಡಿರುತ್ತೆ. ಈ ವಿಷಯ ನಂಗೆ ಹೇಳೇ ಇರ್ಲಿಲ್ಲ. ಮತ್ತೆ ಎಷ್ಟು ದಿನ ನಾನು ಇವಳನ್ನ ನೋಡೇ ಇಲ್ವಲ್ಲ? ಇಲ್ಲಿ ನೋಡಕ್ ಹೇಗೋ ಸಾಧ್ಯ? ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಲ್ಲಿ ಹಾಸ್ಟೆಲ್ ಇಟ್ಟು ಓದಿಸಿ ಕೆಲ್ಸಕ್ಕೂ ಸೇರ್ಸಿದ್ದಾರೆ. ಈಗ ಈ ಪೀಡೆ ಮದ್ವೆ ಜವಾಬ್ದಾರಿ ನನ್ ತಲೆ ಮೇಲೆ ಬಿದ್ದಿದೆ. ಅರೆ, ಯಾಕೋ ಕೈ ತೊಳೆದ್ಬಿಟ್ಟೆ? ಬೇರೆ ತಟ್ಟಲ್ ಕೊಡ್ಲಾ? ನನಗೆ ಹಶ್ವಿಲ್ಲ. ಸಂಗೀತ, ಯಾಕೆ ನಂಗೆ ಈ ರೀತಿ ಮೋಸ ಮಾಡಿದೆ? ನಾನ್ ನಿಮಗ್ ಮೋಸ ಮಾಡಿದ್ನ? ಮತ್ತಿದ್ದೇನೆ, ನಿನಗೆ ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಆಗಿದ್ರು ಕೂಡ ನನ್ನನ್ನೇ ಪ್ರೀತಿ ಮಾಡೋತ್ರ ಯಾಕೆ ನಾಟಕ ಆಡ್ದೆ? ಇದು ನಾಟಕ ಅಲ್ಲ. ನಾನ್ ನಿಮ್ಮನ್ನ ಪ್ರೀತಿಸಿದ್ ನಿಜ. ಈಗಲೂ ಪ್ರೀತಿಸ್ತಿದ್ದೀನಿ, ಮುಂದೇನೂ ಪ್ರೀತಿಸ್ತೀನಿ. ಆ ಫೋಟೋಲಿರೋನಿಗೂ ನಿನಗೂ ಏನ್ ಸಂಬಂಧ? ಅಲ್ಲೇ ಒಳಗಡೆ ಸತ್ತು ಹೋಗಿದ್ದೇನೆ. ಇಲ್ಲಿ ಬಂದ್ ಬಡ್ಸಿದ್ರೆ ನಿನ್ ಕೈ ಏನ್ ಸೇದ್ ಹೋಗುತ್ತಾ? ಬಾರೆ. ಬಂದೆ ಚಿಕ್ಕಮ್ಮ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು. ನಿಮ್ ದಮ್ಮಯ್ಯ ಅಂತೀನಿ. ಇವ್ರು ಎಲ್ಲರ ಮುಂದೆ ನನ್ನೇನು ಕೇಳ್ಬೇಡಿ. ನಾಳೆ 11 ಗಂಟೆಗೆ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಎಲ್ಲ ವಿಷಯನೂ ವಿವರವಾಗಿ ಹೇಳ್ತೀನಿ. ಏಯ್, ನಿನ್ ಕಣ್ಣೇನ್ ಕುರುಡಾಗಿದ್ದೇನೆ? ಕಣ್ ಕಾಣಿಸ್ತಾ ಇಲ್ಲ ನಿನ್ಗೆ? ಅವಳು ನೆತ್ತಿ ಇದ್ದೀರ, ನೀರ್ ಕೊಡ್ಬೇಕು ನಂಗೆ ಜ್ಞಾನ ಇಲ್ಲ. ಕೊಡೆ. ಹಿಂಗ್ ಕೊಬ್ಬಾಗ್ಬಿಟ್ಟಿದ್ದು. ಏನೊಂದ್ ಸಣ್ಣ ವಿಷಯ ಇಷ್ಟೊಂದು ದೊಡ್ಡ ವಿಷಯ ಮಾಡ್ತಿದೆ. ಬಾಯಿ ಮುಚ್ಕೊಂಡು ತಿನ್ರಿ ನೀವು. ನಿಮ್ ಸಲ್ಗೆ ಅಂತ ಅವಳು ಹೀಗಾಗಿರೋದು. ನಾನು ಬೈದು 10 ಬಸ್ತಲ್ಲಿ ಇಡ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವನ್ ಜೊತೆ ಆದ್ರೂ ಓಡೋಗಿರೋಳು. ಆಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿರೋದು. ಏನಕ್ಕ, ಅವಳು ಏನ್ ತಪ್ಪು ಮಾಡುದು ಅಂತ ಒಂದೇ ಸಮ ಬೈತಾ ಇದ್ಯಾ? ಅವಳು ನಿನ್ ಮಗಳಿದ್ದಂಗೆ ಅಲ್ವಾ? ಹೌದಪ್ಪ, ಮಗಳಿದ್ದ ಹಾಗೆ. ಆದ್ರೆ ಮಗಳಲ್ವಲ್ಲ. ಈ ಪೀಡೆ ಬಂದಾಗಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಯಾಕಮ್ಮ ಹೀಗೆ ಓಡಾಡ್ತಿದ್ಯಾ? ವೀರಭದ್ರನ ಇಲ್ಲಿಗೆ ಬರೋಕ್ ಹೇಳಿದ್ದೀನಿ. ಯಾಕೆ? ಹೀಗಾದ್ರೂ ಮಾಡಿ ಅವನು ಸಂಗೀತನ ಇಲ್ಲಿಂದ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಮ ಮದ್ವೆ ಸುಗಮವಾಗಿ ನಡೆದು ಹೋಗುತ್ತೆ. ಅದಕ್ಕೆ ಹಾಗೆ ಮಾಡೋದಕ್ಕೆ ಮಾವ ಬಿಡ್ತಾನಾ? ಅದಕ್ಕೂ ಒಂದ್ ದಾರಿ ಹುಡುಕಿದ್ದೀನಿ ಅಂತ ಹೇಳ್ದ ವೀರಭದ್ರ. ಅದಕ್ಕೆ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಬಾಪ, ಬಾ ವೀರಭದ್ರ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನೀನೇ ಇದಕ್ಕೊಂದ್ ದಾರಿ ತೋರಿಸ್ಬೇಕು. ಆ ಕೃಷ್ಣ ನಮ್ಗಂತೂ ಸಾಕ್ ಮಾಡ್ಬಿಟ್ಟಿದ್ದಾನೆ. ನೋಡು, ಅವನು ಇಲ್ದಿರೋ ಸಮಯ ನೋಡಿ ಹೇಳ್ತೀನಿ. ಹೇಗಾದ್ರೂ ಸಂಗೀತನ ನೀನಿಂದ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಬಿಡು. ಆಮೇಲೆ ಕೃಷ್ಣಂಗೆ ಸಂಗೀತನ ಹುಚ್ಚಿಬಿಡುತ್ತೆ. ಆಗ ನಮ್ ಭಾಗ್ಯನ್ ಕೊಟ್ಟು ಕೃಷ್ಣಂಗೆ ಮದುವೆ ಮಾಡ್ಬೋದು. ಇಷ್ಟು ದಿವಸ ಮದುವೆ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ತಡೆ ಇತ್ತು, ಅದನ್ನೇ ತೀರಿಸ್ಕೊಂಡೆ. ನೋಡಿ, ಮದುವೆಗೆ ಬೇಕಾಗಿರೋ ಎಲ್ಲಾ ಸಿದ್ಧತೆಗಳನ್ನ ಬೇಗ ಮಾಡಿ ಮುಗಿಸಿ. ಇನ್ನೊಂದು ವಾರದಲ್ಲಿ ಮದುವೆ ಆಗ್ಬೇಕು. ಕೃಷ್ಣ ಇಲ್ಲಿ ಸಂಗೀತ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ನೀನ್ ಬಂದ್ಬಿಡ್ತಾನೆ. ನಾನು ಮೆಂಟಲ್ ಹಾಸ್ಪಿಟಲ್ ಫೋನ್ ಮಾಡಿ ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡ್ಬಿಡಿ. ಮೆಂಟಲ್ ಹಾಸ್ಪಿಟಲ್ ಫೋನ್ ಮಾಡಿದ್ಯಾ? ನೀನ್ ಯಾಕೆ ಹಾಗೆ ಮಾಡಕ್ ಹೋದೆ? ನನ್ನ ಸಂಗೀತ ಮದುವೆ ಆಗೋವರೆಗೂ ಅವನಲ್ಲಿರ್ಲಿ, ಆಮೇಲೆ ಬೇಕಾದ್ರೆ ಕರ್ಕೊಂಡ್ ಬರೋಣ. ನೋಡಿ, ಮದುವೆ ಟೈಮ್ ಕೃಷ್ಣ ಏನಾದ್ರೂ ಅಲ್ಲಿಗೆ ಬಂದ್ಬಿಟ್ರೆ ಮದುವೆ ನಿಂತೋಗುತ್ತೆ. ಅದಕ್ಕೆ ಓಹೋ, ಹಾಗ ಸರಿ ಚೆನ್ನಾಗಿದೆ ಐಡಿಯಾ. ನೀನೇನ್ ಹೊರಡು, ಅವ್ರು ಬರೋ ಹೊತ್ತಾಯ್ತು. ಓಕೆ.
ಇಷ್ಟು ಬೇಗ ಮನೆ ಬಂದ್ಬಿಡ್ತು. ನಾನ್ ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಗೊತ್ತಾ? ಏನು? ನಿನ್ನ ಕಚ್ಬೇಕು, ಗಿಲ್ಬೇಕು, ಜಾಡ್ಸ್ ಒದಿಬೇಕು ಅಂತ. ಏನಿದೆಲ್ಲ? ನಮಸ್ಕಾರ. ನಾನು ಮದುವೆ ಆಯ್ತಿದ್ದೀನಿ, ಎಲ್ರು ಬರ್ಬೇಕು. ಇನ್ನೊಂದು ಖಂಡಿತ ಬರ್ತಿರ್ತಾನೆ. ಓಕೆ ಬಾಯ್. ಸುಶೀಲಕ್ಕ ಮಕ್ಕ ಏನ್ ನೋಡ್ತೇವ ಸಿ ಬಾರೋ ಬಾಯ್ಲಿ. ರಂಗಣ್ಣ ಬಾಯ್ಲಿ, ನಾ ಮದುವೆ ಆಯ್ತು ನಿಂಗೆ ಗೊತ್ತಿಲ್ವಾ? ಕಾಲ್ ತರಳಿ ಬರ್ಬೇಕು, ಮನೆಯವರೆಲ್ಲ ಕರ್ಕೊಂಡು, ಮಕ್ಳು ಮರಿನೆಲ್ಲ ಕರ್ಕೊಂಡ್ ಬಾರವಾ. ಮಹಾಪ್ರಭುಗಳಿಗೆ ಬಹುಪರಾತ್. ಕಚಡ ನನ್ ಮಕ್ಳ, ತೊಟ್ಟಿ ನನ್ ಮಕ್ಳ, ಬೇವರ್ಸಿ ನನ್ ಮಕ್ಳ, ನನ್ನ ಮುದ್ದಿನ ಪಂಜಗಳೇ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಮಹಾಪ್ರಭು, ರಾತ್ರಿ ಹೊತ್ತು ತಿಗಣೆ ಕಚ್ಚುತ್ತೆ, ಬೆಳಿಗ್ಗೆ ಹೊತ್ತು ಸೊಳ್ಳೆ ಕಚ್ಚುತ್ತೆ, ಮಧ್ಯಾಹ್ನ ಈ ನನ್ ಮಗ ಕಚ್ತವನೆ. ಇದಕ್ಕೆ ಪರಿಹಾರವನ್ನು ಕೊಡಬೇಕು ಮಹಾಪ್ರಭು. ಡೋಂಟ್ ವರಿ, ಆ ನನ್ನ ಮಗನ ಮಕ್ಕಳನ್ನ ಕೆಡುಕೊಂಡು ಬ್ಯಾಕ್ ನ ಕಚ್ಚಿಬಿಡು, ಹಾಳಾಗೋಗು. ಉಣ್ಣೆ ಗುರುವ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನನ್ನ ಮಂಚದ ಕೆಳಗಿರುವ 10 ಎಕರೆ ತೆಂಗಿನ ತೋಟದಲ್ಲಿ ಯಾರೋ ಕದ್ದು ಎಳ್ನೀರು ಕುಡಿಯುತ್ತಿದ್ದಾರೆ, ಅದಕ್ಕೆ ಪರಿಹಾರ ಏನು ಮಹಾಪ್ರಭು? ಇನ್ನು 10 ಎಕರೆ ಜಮೀನನ್ನು ಪಕ್ಕದ ವಾರ್ಡ್ 5ನೇ ಬೆಡ್ ಅಡಿ ಇಟ್ಬಿಡು. ಗಾಡ್ ಡೋಂಟ್ ಬ್ಲೆಸ್ ಯು. ಮಹಾಪ್ರಭು, ನಾನು ಪ್ರತಿನಿತ್ಯ ಕುಡಿಯೋ ಕಾಫಿ ಉಪ್ಪುಪ್ಪಾಗಿರ್ತಲ್ಲ, ಯಾಕೆ? ಮೋಸ್ಟ್ಲಿ ಒಳಯಲ್ಲಿ ಸಮುದ್ರದ ನೀರು ಬಿಡ್ತಾ ಇರ್ಬೇಕು. ಅದಕ್ಕಲ್ಲ ಗುರುವೆ. ಮತ್ತಿನ್ಯಾಕೆ? ಯಾಕೆ ಅಂದ್ರೆ ಸಕ್ಕರೆನ ಉಪ್ಪಲ್ಲೇ ತಯಾರಿಸೋದ್ರಿಂದ. ಹಂಗೆ ಇಟ್ಕೋ. ಅಲ್ಕ ನನ್ ಮಕ್ಕಳು, ಇವ್ರ ಜೊತೆ ನಾನೇನೋ 1 ತಿಂಗಳು ವಾಸ ಮಾಡ್ರೆ ಮೊದ್ಲು ಎಸ್ಕೇಪ್ ಆಗ್ಬಿಡ್ಬೇಕು. ಸೀರೆ ಕಲರ್ ಎಲ್ಲ ಚೆನ್ನಾಗಿದಲ್ಲ, ಹೇಗಿದೆ ನನ್ನ ಸೆಲೆಕ್ಷನ್ ನೋಡು, ಎಲ್ಲ ತೆಗ್ದಿಟ್ಟಿದ್ದೀನಿ. ಯಾರಿಗೆ ಯಾವ್ದು ಇಷ್ಟನೋ ಹಾಕೊಳ್ಳಿ. ಅಮ್ಮಮ್ಮ, ಆ ಸೀರೆ ಚೆನ್ನಾಗಿದ್ಯಮ್ಮ. ಅದಾ? ಆಯ್ತು. ಅಮ್ಮಮ್ಮ, ಈ ನೆಕ್ಲೆಸ್ ಇದು ಚೆನ್ನಾಗಿದೆಯಲ್ಲ, ಹಾಕೊಡ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಕಣೆ. ಇದು ನಿನಗೆ ಆಯ್ತಾ? ಈ ಗೋಪಾಲ್ ಕೃಷ್ಣನ್ಗೆ ಹುಚ್ಚಿಡ್ದಿರೋದಕ್ಕೆ ಸಾಧ್ಯನೇ ಇಲ್ವಲ್ಲ? ಅವನ್ಗೆ ಯಾವ ತೊಂದ್ರೆನೂ ಇಲ್ಲ, ಮತ್ತೆ ಯಾಕೆ ಇಲ್ಲಿ ಅಡ್ಮಿಟ್ ಮಾಡಿದ್ರು? ಹೌದು ಸರ್, ಔಷಧಿ ಕೊಟ್ರೆ ಪಕ್ಕದ ಬಡ್ಡೆ ಅವನಿಗೆ ಕುಡಿಸ್ಬಿಡ್ತಾನೆ. ಇರ್ಲಿ, ಅಬ್ಸರ್ವ್ ಮಾಡೋದು. ಆಯ್ತು ಸರ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾರಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮುಹೂರ್ತ ಮೀರೋಗ್ತಾ ಇದೆ, ಹುಡುಗಿನ ಕರ್ಕೊಂಬನ್ನಿ. ಕಟ್ಟಿಮೇಳ ಕಟ್ಟಿಮೇಳ. ಈ ಮದುವೆ ನಿಲ್ಸಿ. ನೀವ್ ಯಾರ್ರಿ? ಮದುವೆ ಯಾಕ್ರಿ ನಿಲ್ಸ್ಬೇಕು? ನಾವು ಉಚ್ಚಾಸ್ಪತ್ರೆಯಿಂದ ಬರ್ತಾ ಇದೀವಿ. ನಮ್ ಪೇಷಂಟು ಗೋಪಾಲ್ ಕೃಷ್ಣ ಅಂತ ತಪ್ಪಿಸ್ಕೊಂಡ್ ಬಂದವನೆ. ಅವ್ನ ನೇತಾಕೊಂಡು ಹೋಗಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ಹುಡುಕ್ರವ್ ನೆಲ್ಲಿದಾನೆ. ಕೃಷ್ಣ! ಅಕ್ಕ ಅಕ್ಕ, ತಾಳ್ಮೆ ತಾಳ್ಮೆ. ತಗೋ ನಿನ್ನ ಮನೆ ಪತ್ರ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನಗೆ ಹುಚ್ಚಿಡ್ದಿರಲಿಲ್ಲ. ನಾನು ಆ ರೀತಿ ನಾಟಕ ಮಾಡಿದೆ. ಅಕ್ಕ, ಒಬ್ಬರನ್ನೊಬ್ಬರು ಅರ್ಥ ಬಾಳದೆ ಜೀವನ. ಬಲವಂತದ ಮದುವೆಗೆ ಅರ್ಥ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಅಕ್ಕ. ಕಾರ್ಪೊರೇಷನ್ ಜೊತೆ ಕೆಲಸ ಮಾಡೋ ಒಬ್ಬ ಸ್ನೇಹಿತ ಇದ್ದಾನೆ, ಒಬ್ಬನೇ ಮಗ, ತುಂಬಾ ಒಳ್ಳೆಯವನು. ನೀವಿಬ್ರು ಒಪ್ಪೋದಾದ್ರೆ ನಿನ್ನ ಮಗಳಿಗೆ ಇದೇ ಮುಹೂರ್ತದಲ್ಲೇ ಮದುವೆ. ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ದೀವಿ? ಹ್ಞೂ ಅನ್ನೋ. ನೀನ್ ನೋಡಿದ್ ಗಂಡು ಅಂದ್ಮೇಲೆ ಅವನು ಒಳ್ಳೆಯವನೇ ಆಗಿರ್ತಾನೆ ಕೃಷ್ಣ. ನನ್ ತಪ್ಪೇನು ಅಂತ ನನ್ಗೆ ಅರ್ಥ ಆಯ್ತು. ದಯವಿಟ್ಟು ಕ್ಷಮಿಸ್ಬಿಡು, ದಯವಿಟ್ಟು. ಏ ಭಾಗ್ಯ, ಏನ್ ನೋಡ್ತಾ ಇದ್ಯಾ? ಮದುವೆ ಬೇಗ ರೆಡಿಯಾಗಿ.
ಹಲೋ ಒಲ್ಡಾನ್ ಈ 8 ಅಂದ್ರೆ ಸೈಕಲ್ ಸ್ಟ್ಯಾಂಡ್ ಓಡೋಗ್ಬಿಡ್ತೀರಲ್ರಿ. ನೋಡಿ, ನಾನು ಸುಮ್ಮನೆ ಮಜಾ ತಗೊಳಕ್ಕೆ ಹುಚ್ಚಿನ ತರ ಆಕ್ಟ್ ಮಾಡಿದೆ. ನಾನು ಮಾಡ್ದಂಗೆ ನೀವು ಮಾಡಬೇಡಿ, ಆಮೇಲೆ ಗೊತ್ತಲ್ಲ ಪೊಲೀಸ್ ಸೀನು. ಬಿ ಕೇರ್ಫುಲ್. ಜಸ್ಟ್ ಎ ಮಿನಿಟ್. ಎಲ್ಲ ನಗರಿ ನಿಮ್ಮನೆ ಕಾಯುವಾಗ